ಎಲ್ರಿಗೂ ನಮಸ್ತೆ. ಕೆಲವೊಂದು ಕೆಲಸಗಳು ನಮ್ಮ ಪಾಪ ಕರ್ಮಗಳನ್ನು ಕಡಿಮೆ ಮಾಡಿದರೆ, ಇನ್ನೂ ಕೆಲವು ಕೆಲಸಗಳು ನಮ್ಮ ಪಾಪ ಕರ್ಮಗಳನ್ನು ಹೆಚ್ಚಾಗಿ ಮಾಡುತ್ತೆ. ಹಾಗಾದರೆ ಯಾವ ಅಭ್ಯಾಸಗಳು ನಮ್ಮ ಪಾಪಗಳನ್ನು ಹೆಚ್ಚಿಸುತ್ತೆ, ಯಾವ ಆ, ಕೆಲಸಗಳು ನಮ್ಮ ಪಾಪ ಕರ್ಮಗಳನ್ನು ಕಡಿಮೆ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿ. ನಾವು ಮಾಡುವಂಥ ದೊಡ್ಡ ಕಾರ್ಯಗಳು ನಮ್ಮ ಕರ್ಮವನ್ನು ಕಳೆಯುತ್ತೆ ಅಂತ ನಾವು ಭಾವಿಸ್ತೇವೆ. ಇತರರಿಗೆ ಸಹಾಯ ಮಾಡೋದ್ರಿಂದ, ದಾನ ಧರ್ಮ ಮಾಡೋದ್ರಿಂದ ಅಥವಾ ಸತ್ಕಾರ್ಯಗಳನ್ನು ಮಾಡೋದ್ರಿಂದ ಪಾಪ ಕರ್ಮಗಳು ಕಳೆಯುವುದು ಅಂತ ನಾವು ನಂಬ್ತೀವಿ. ಪ್ರತಿನಿತ್ಯ ನಾವು ಮಾಡುವಂಥ ಚಿಕ್ಕ ಪುಟ್ಟ ಅಭ್ಯಾಸಗಳು ನಮ್ಮ ಕರ್ಮದ ಮೇಲೆ ಸದ್ದಿಲ್ಲದೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಕೆಲವೊಮ್ಮೆ ಜನರು ಒಳ್ಳೆಯದನ್ನು ಮಾಡಿದರೂ ಅದರಿಂದ ಕೆಟ್ಟ ಪರಿಣಾಮಗಳನ್ನು ಎದುರಿಸ್ತಾ ಇರ್ತಾರೆ. ಅವಕಾಶಗಳು ಕಣ್ಮರೆ ಆಗ್ತಾ ಹೋಗುತ್ತೆ. ಸಂಬಂಧಗಳು ಕೂಡ ಹಾಳಾಗತ್ತೆ. ಶಾಂತಿ ದೂರ ಆಗತ್ತೆ. ಈ ಅಭ್ಯಾಸಗಳಲ್ಲಿ ಕೆಲವು ನಿರುಪ್ರದವಾಗಿ ಕಾಣುತ್ತೆ, ಕೆಲವು ಸಾಮಾನ್ಯವೆಂದು ನಾವು ಸಹ ಭಾವಿಸುತ್ತೇವೆ. ಆದರೆ ಕಾಲಾನಂತರದಲ್ಲಿ ನಾವು ಪಾಸಿಟಿವ್ ಕರ್ಮವನ್ನು ದುರ್ಬಲಗೊಳಿಸಬಹುದು ಮತ್ತು ಅನಗತ್ಯ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಈ ಅಭ್ಯಾಸಗಳು ನಮ್ಮ ಒಳ್ಳೆಯ ಕರ್ಮವನ್ನು ಕೂಡ ನಾಶ ಮಾಡುತ್ತೆ. ತುಂಬ ಜನ ನಮ್ಮಲ್ಲಿ ಈಗಾಗಲೇ ಇರೋದನ್ನು ನಾವು ಕಡೆಗಣಿಸಿ ನಮ್ಮ ಬಳಿ ಏನಿಲ್ಲ ಎಂಬುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇರೋದರ ಬಗ್ಗೆ ಯೋಚನೆ ಸ್ವಲ್ಪವೂ ಕೂಡ ಮಾಡೋದಿಲ್ಲ. ಈ ನಿರಂತರ ಹುಡುಕಾಟ ಸದ್ದಿಲ್ಲದೆ ಅತೃಪ್ತಿಯನ್ನು ನಮ್ಮಲ್ಲಿ ಸೃಷ್ಟಿಸ್ತಾ ಹೋಗುತ್ತೆ. ಇದ್ದಿರೋದನ್ನು ಬಿಟ್ಟು ಇರದೇ ಇರೋದನ್ನು ನಾವು ಹುಡ್ಕೊಂಡು ಹೋಗ್ತೇವೆ. ಕೃತಜ್ಞರಾಗಿರುವ ಜನರು ಸಾಮಾನ್ಯವಾಗಿ ಬಲವಾದ ಸಂಬಂಧಗಳು, ಉತ್ತಮ ಮಾನಸಿಕ ಆರೋಗ್ಯ, ಹೆಚ್ಚಿನ ಪ್ರೇರಣೆಯನ್ನು ಅನುಭವಿಸ್ತಾರೆ ಅಂತ ನಾವು ಸಂಶೋಧನೆ ಮೂಲಕ ತಿಳ್ಕೊಂಡಿದ್ದೀವಿ. ಅನೇಕ ಆಧ್ಯಾತ್ಮಿಕ ಸಂಪ್ರದಾಯಗಳು ಕೃತಜ್ಞತೆಯ ತರ್ಕವನ್ನು ಮೀರಿದ ಯಾವುದನ್ನಾದರೂ ಸಂಪರ್ಕಿಸುವ ಆಳವಾದ ಬುದ್ಧಿವಂತಿಕೆ ಅಂತ ವಿವರಿಸ್ತೇವೆ. ಅದನ್ನು ಕೇಳುವುದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಇದು ನಮಗೆ ಎಲ್ಲವನ್ನು ನೀಡಿರುವ ದೇವರಿಗೆ ನಾವು ಕೃತಜ್ಞತೆಯನ್ನು ತೋರಿಸುವುದು ತುಂಬಾ ಮುಖ್ಯ ಆಗುತ್ತೆ. ಅನೇಕ ಜನರು ಒಬ್ಬರ ಬಗ್ಗೆ ಅರಿತುಕೊಳ್ಳೋದಕ್ಕಿಂತ ಮೊದಲೇ ಅವರು ಹೇಗೆ ಅನ್ನೋದನ್ನು ಹೇಳಿಬಿಡ್ತಾರೆ. ಆ ಒಂದು ತರಾತುರಿಯಲ್ಲಿ ಅಥವಾ ವೇಗದಲ್ಲಿ ನೀಡಿದ ತೀರ್ಪುಗಳು ಹೆಚ್ಚಾಗಿ ತಪ್ಪಾಗಿರುತ್ತೆ. ಮನಸ್ಸು ತೀರ್ಮಾನಗಳನ್ನು ನೀಡಲಿ ಹಾತೊರೆದಾಗ ನಮಗೆ ತಿಳಿಯದೇ ಇರುವ ವಿಚಾರಗಳ ಬಗ್ಗೆ ಕಟ್ಟಿ ಕಥೆಗಳನ್ನು ಸೃಷ್ಟಿಸಿ ಏನೋ ಒಂದು ಹೇಳಿಬಿಡ್ತೇವೆ. ಇದು ತಪ್ಪು ತಿಳುವಳಿಕೆ. ಸಂಬಂಧಗಳು ದುರ್ಬಲಗೊಳ್ಳುತ್ತೆ ಮತ್ತು ಅವಕಾಶಗಳು ಸದ್ದಿಲ್ಲದೆ ಕೂಡ ಕಣ್ಮರೆಯಾಗುತ್ತೆ. ನಿಧಾನವಾಗಿ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಂಡು ನಾವು ಇನ್ನೊಬ್ಬರ ಪ್ರಶಂಸೆ ಆಗಿರ್ಬೋದು ಅಥವಾ ತೆಗಳಿಕೆ ಆಗಿರ್ಬೋದು ನಾವು ನೀಡಬೇಕಾಗತ್ತೆ. ಇದು ನಮ್ಮ ಯಶಸ್ಸಿನ ಬಾಗಿಲನ್ನು ತೆರೆಯೋದಲ್ಲಿ ಮೊದಲನೇ ಸ್ಟೆಪ್ ಅಂತಲೇ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲ, ತುಂಬ ಜನ ಏನು ಮಾಡ್ತಾರೆ, ಸಹಾಯ ಮಾಡೋದು ಸತ್ಕರ್ಮ ಅಂತ ಪರಿಗಣಿಸ್ತಾರೆ. ಖ್ಯಾತಿಗಾಗಿ ಅಥವಾ ಹೊಗಳಿಕೆಗಾಗಿ ಸಹಾಯ ಮಾಡೋದ್ರಿಂದ ನಿಮ್ಮ ಪುಣ್ಯ ಕಾರ್ಯಗಳು ಕೂಡ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ದಯೆಯು ಕರುಣೆಗಿಂತ ಹೆಚ್ಚಾಗಿ ಅನುಮೋದನೆಯ ಹುಡುಕಾಟವಾಗಿ ಬದಲಾಗಬಹುದು. ಪ್ರಾಚೀನ ಆಧ್ಯಾತ್ಮಿಕ ಸಂಬಂಧಗಳು ಈ ಸೂಕ್ಷ್ಮ ಬಲೆಯ ಬಗ್ಗೆ ಎಚ್ಚರಿಸಿದ್ದಾರೆ. ಯಾವುದೇ ಸ್ವಾರ್ಥವಿಲ್ಲದೆ ಮಾಡುವಂಥ ಸಹಾಯ ನಂಬಿಕೆಯನ್ನು ನಿರ್ಮಿಸುತ್ತೆ, ಪಾತ್ರವನ್ನು ರೂಪಿಸುತ್ತೆ, ಆಂತರಿಕವಾದ ಒಂದು ಬುದ್ಧಿವಂತಿಕೆಯನ್ನು ಬಲಪಡಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಜನರು ಪ್ರತಿದಿನ ಸರಿಯಾಗಿ ತಿಳ್ಕೊಳ್ಳದೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಸೂಕ್ಷ್ಮವಾದ ಉತ್ತರ, ಅಸಹನೆ ನಿರ್ಧಾರ, ಕೋಪದ ಒಂದು ಕ್ಷಣ ಸದ್ದಿಲ್ಲದೆ ಒಂದು ನಂಬಿಕೆಯ ಅವಕಾಶಗಳನ್ನು ಹಾನಿ ಮಾಡ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಅನೇಕ ಜನ ಈ ಕ್ಷಣವನ್ನು ಕಳೆದುಕೊಂಡು ನಂತರವೇ ತಪ್ಪನ್ನು ಅರಿತುಕೊಳ್ತಾರೆ. ಸರಿಯಾಗಿ ಅರ್ಥೈಸ್ಕೊಳ್ಳೋದು ಅಥವಾ ತಿಳಿದುಕೊಳ್ಳೋದು ಒಂದು ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಮೀರಿ ಆಳವಾದ ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುವ ಮಾರ್ಗವನ್ನು ರೂಪಿಸುತ್ತೆ. ಸರಿಯಾಗಿ ತಿಳಿದುಕೊಂಡು ವರ್ತಿಸೋದ್ರಿಂದ ಬುದ್ಧಿವಂತಿಕೆ ಕೂಡ ಹೆಚ್ಚಾಗುತ್ತೆ. ಏಕಾಗ್ರತೆ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸರಿಯಾಗಿ ತಿಳಿದುಕೊಳ್ಳದೆ ನಾವು ರಿಪ್ಲೈ ಮಾಡೋದು ತುಂಬಾ ತಪ್ಪು. ಹಾಗೆ ನಿರಂತರವಾಗಿ ಒಬ್ಬರನ್ನು ದೂರೋದು ಕೆಟ್ಟ ಕರ್ಮದ ಭಾಗ ಅಂತ ಕೂಡ ಹೇಳಿದ್ದಾರೆ. ನಾವು ಇನ್ನೊಬ್ಬರನ್ನು ದೂರುವಂಥದ್ದು ತುಂಬಾ ಕೆಟ್ಟ ಕರ್ಮ. ಇದು ವ್ಯಕ್ತಿಯಲ್ಲಿ ಹತಾಶೆಯನ್ನು ಕೂಡ ನಿರ್ಮಾಣ ಮಾಡುತ್ತೆ. ಯಾರಾದರೂ ಹೆಚ್ಚು ದೂರನ್ನು ನೀಡ್ತಾ ಇದ್ದರೆ ಮನಸ್ಸು ಸಾಧ್ಯತೆಗಳ ಬದಲಿಗೆ ಸಮಸ್ಯೆಗಳನ್ನೇ ಹುಡುಕೋದಕ್ಕೆ
ಸ್ಟಾರ್ಟ್ ಮಾಡುತ್ತೆ. ಮನಸ್ಸಿಗೆ ಅದು ಹೌದು ಇವರಲ್ಲಿ ಈ ತಪ್ಪಿದೆ ಅಂಥೇಳಿ ತಪ್ಪುಗಳನ್ನೇ ಹುಡುಕೋದಕ್ಕೆ ಮನಸ್ಸು ಕೂಡ ತರಬೇತಿ ಕೊಟ್ಬಿಡುತ್ತೆ. ಕಾಲಾನಂತರದಲ್ಲಿ ಈ ಮಾನಸಿಕ ಅಭ್ಯಾಸ ಅನ್ನೋದು ಗ್ರಹಿಕೆಯನ್ನು ಬದಲಾಯಿಸುತ್ತೆ. ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ದೊಡ್ಡದಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಕಾಶಗಳನ್ನು ಗ್ರಹಿಸುವುದು ಕೂಡ ಕಷ್ಟ ಆಗುತ್ತೆ. ನಿರಂತರ ನಕಾರಾತ್ಮಕತೆಯ ಭಾವಾತ್ಮಕ ಶಕ್ತಿಯನ್ನು ಕೂಡ ನಾಶ ಮಾಡುವುದು. ಸಂಬಂಧಗಳಲ್ಲಿ ದೌರ್ಬಲ್ಯ ಹೆಚ್ಚಾಗುತ್ತೆ. ಒಂದು ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ. ನೀವು ನಕಾರಾತ್ಮಕತೆಯನ್ನು ಪೋಷಣೆ ಮಾಡುವುದನ್ನು ನಿಲ್ಲಿಸಿ ಆಳವಾದ ಬುದ್ಧಿವಂತಿಕೆಯನ್ನು ಕೇಳಲು ಪ್ರಾರಂಭಿಸಿದಾಗ ನಿಮ್ಮ ಮನಸ್ಥಿತಿ ಮತ್ತು ಹಾಗಾಗಿ ನಿಮ್ಮ ಜೀವನದ ದಿಕ್ಕು ಕೂಡ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಯಾರನ್ನು ಕೂಡ ನಿರಂತರವಾಗಿ ದೂಷಣೆ ಮಾಡುವುದು ತಪ್ಪು. ಅಷ್ಟೇ. ನೋಡಿದ್ರಲ್ಲ, ಈ ರೀತಿಯ ಒಂದು ಇನ್ನೊಬ್ಬರಿಗೆ ಕೃತಜ್ಞತೆಯನ್ನು ಹೇಳದೇ ಇರುವ, ಸಹಾಯ ಮಾಡಿದರೂ ಕೂಡ ಕೃತಜ್ಞತೆಯನ್ನು ಹೇಳದೇ ಇರುವುದು, ಅಥವಾ ದೇವರಿಗೆ ನಾವು ಕೃತಜ್ಞತರಾಗದೇ ಇರುವಂಥದ್ದು, ಮತ್ತು ನಾವು ಸರಿಯಾಗಿ ತಿಳಿದುಕೊಳ್ಳದೆ ವರ್ತನೆ ಮಾಡುವಂಥದ್ದು, ಅಥವಾ ದಿಢೀರನೇ ತರಾತುರಿಯಲ್ಲಿ ನಾವು ಬೇರೆಯವರ ಒಂದು ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ಅವರ ಒಂದು ನಡವಳಿಕೆ ಬಗ್ಗೆ ಆಗಿರ್ಬೋದು ನಾವು ಜಡ್ಜ್ ಮಾಡುವಂಥದ್ದು, ಇದೆಲ್ಲ ಕೂಡ ತುಂಬಾ ದೊಡ್ಡ ತಪ್ಪು. ಈ ಅಭ್ಯಾಸಗಳನ್ನು ಬಿಟ್ಟರೆ ನೀವು ಜೀವನದಲ್ಲಿ ತುಂಬಾ ಒಂದು ಸಾಧನೆ, ನಿಮ್ಮಲ್ಲಿ ಏನಾದರೂ ಒಂದು ಉದ್ದೇಶ ಸಾಧನೆ ಅಂತ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅದನ್ನು ನೀವು ಬೇಗನೆ ತಲುಪ್ತೀರ. ಈ ಒಂದು ಅಭ್ಯಾಸಗಳನ್ನು ಕೂಡ ನೀವು ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.